Hello everyone, ನಾನು ನಿಮ್ಮ ಪ್ರೀತಿಯ ಹಂಸಿನಿ ನಾಯಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. How I love being a woman. ಇವತ್ತಿಂದ ನಾವು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಫಸ್ಟ್ ಬಟ್ಟೆ ವಾಶ್ ಮತ್ತು ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಅಡುಗೆ ರೂಮಿಗೆ ಕೈ ಹಾಕಿದ್ವಿ. ಸೊ ಏನೇನು ಕೆಲಸ ಅನಿಸೋದಿಲ್ಲ ಆ್ಯಕ್ಚುಲಿ. ಆಮೇಲೆ ರೋಲ್ ಅಲ್ಲಿ ಸ್ವಲ್ಪ ಪಾತ್ರೆಗಳು ತೆಗ್ದಿದ್ದೀವಿ ನಾವು. ಆ ರೋಲ್ ಫುಲ್ಲು ಮತ್ತು ಈ ರೋ ಫುಲ್ಲು ಮತ್ತು ಇದು ಇನ್ನು ಮೂಟೆಲೆಲ್ಲ ತುಂಬ ಪಾತ್ರೆಗಳಿದೆ. ಆ ಮೂಟೆ ಎಲ್ಲ ಕೂಡ ತೆಗಿಬೇಕು ಇವಾಗ ಸದ್ಯಕ್ಕೆ ಇಷ್ಟು. ಸೊ ಮಳೆ ಬರ್ತಾ ಇರೋದ್ರಿಂದ ಫ್ರಂಟಲ್ಲೇ ತೊಳಿತಾ ಇದ್ದೀವಿ ನಾವು. ಸ್ವಲ್ಪನೇ ತೊಗೊಂಡು ತೊಳೆಯೋಣ ಅಂತ. ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂದೆ ಚೆನ್ನಾಗಿ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಅಂತ. ಸದ್ಯಕ್ಕೆ ಇವಾಗ ಇಷ್ಟನ್ನ ಆಚೆ ಇಡ್ತಾ ಇದ್ದೀವಿ. ಅದೆರಡು ಮೂಟೆನೂ ಪಾತ್ರೆನೇ. ಬಿಕಾಸ್ ಸ್ವಲ್ಪನೇ ಇಟ್ಕೊಂಡು ತೊಳೆಯೋಣ ಅಂತ. ಎಲ್ಲ ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ತುಂಬ ಬರ್ಡನ್ ಅನಿಸುತ್ತೆ, ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಮೇಲೆ ಹತ್ಬೇಕೀಗ. ಈಗ ನಾನು ಆ ಸ್ಲ್ಯಾಬ್ ಮೇಲೆ ಹತ್ಬೇಕು. ಚಿಕ್ಕ ವಯಸ್ಸಲ್ಲಿ ನಾನು ಹತ್ತದಿರೋ ಮರನೇ ಇಲ್ಲ. ಇವಾಗ ಇದನ್ನ ಹತ್ತಿದ್ದೀನಿ. ಇಟ್ಕೋಯ್ತು ಕೈ ತೆಗೆ ಮಾಕಡೆ ಕಡೆ ಇಟ್ಕೊ. ನಾನು ಹತ್ತೋದ್ರಿಂದ ತೋರಿಸು ತಂದಿಲ್ಲ. ಇಷ್ಟು ತೆಗಿಬೇಕೀಗ. ತೊಳೆಯೋಣ ಅಂತ ಹಾಕಿದ್ದೀವಿ. ಇದೆಲ್ಲ ಪಾತ್ರೆ ನಮ್ಮದೇ, ಬಟ್ ಯೂಸ್ ಮಾಡ್ತೀವಿ ಅಂದ್ಕೊಂಡಿದ್ರೆ ಇಲ್ಲ. ಎಲ್ಲ ಹಬ್ಬದಲ್ಲೂ ತೊಳೆಯೋದು ಎತ್ತಿಡೋದು ಇದೇ ಹಣೆ ಬರ. ಪ್ರತಿ ಮಿಡಲ್ ಕ್ಲಾಸ್ ಅವರು ಎಲ್ಲ ಹಬ್ಬದಲ್ಲೂ ಇದೆ ಅನಿಸುತ್ತೆ. ಇದೇನಕ್ಕೆ ಆಗ್ತಾ ಇರೋದು? ವರಮಹಾಲಕ್ಷ್ಮಿ ದೇವರ ಹತ್ರ ಇಡೋಕ್ಕೆ, ಡೆಕೋರೇಷನ್ ಮಾಡೋಕ್ಕೆ ಗೋಧಿ ಹುಲ್ಲನ್ನ ನಾವೇ ಬೆಳೆಸ್ತಾ ಇದ್ದೀವಿ ಈ ಸಲ. ಸೊ ಅದಕ್ಕೆ ಈ ಪಾಟ್ ಮತ್ತು ಈ ಪಾಟಲ್ಲಿ ಹಾಕಿಡ್ತಾ ಇದ್ದೀವಿ. ಹಾಂ, ಎಷ್ಟು ದಿನ ಆಗ್ಬೋದು ಬರೋಕ್ಕೆ? ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೈಸ್. ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಬರಲಿಕ್ಕೆ. ಗೈಸ್, ನಮ್ಮ ಮನೇಲಿ ಇವತ್ತು ರಾಗಿ ಮುದ್ದೆ ಮಾಡ್ತಾಯಿದ್ದೀವಿ. ಮುಂಚೆ ಎಲ್ಲ ತಿನ್ನೋದಂದರೆ ಆಗ್ತಾನೆ ಇರಲಿಲ್ಲ. ರಾಗಿ ಮುದ್ದೆ ತಿನ್ನೋದಂದರೆ ಆಗ್ತಾನೆ ಇರಲಿಲ್ಲ. ಇವಾಗ ಯಾವಾಗ ಹೆಲ್ತ್ ಪ್ರಾಬ್ಲಮ್ ಬರುತ್ತೋ ಆವಾಗಲೇ ಗೊತ್ತಾಗೋದು ರಾಗಿ ಮುದ್ದೆ ಬೆಲೆ ಏನು ಅಂತ. ನಾನು ನಿಮಗೆ ಇನ್ನೊಂದು ಕತೆ ಹೇಳ್ತೀನಿ ರೀ ರಾಗಿ ಮುದ್ದೆದು. ಆ ಕೋಲು ಹೊಸ ತಗೊಂಡಿದ್ದಮ್ಮ, ಅದೇ ಗೈಸ್. ಇದು ಮುದ್ದೆ ತೆಗಿತಾರಲ್ಲ ಕೋಲು, ಅದನ್ನ ನಾನು ಏನು ಮಾಡಿರೋದು ಅಂದರೆ, ಹಿಂಗೆ ಮನೆ ಕ್ಲೀನ್ ಮಾಡುವಾಗ ಒಂದ್ಸಲ ನಮ್ಮ ಮನೇಲಿ ಹೊಸದು ಮಾಡಿಬಿಟ್ಟು ಇಟ್ಟಿದ್ರು ಆಚೆಲಿ. ನಾನು ಅದನ್ನು ನೀರು ಕಾಯ್ಸೋಕ್ಕೆ ಬೆಂಕಿ ಹಾಕುವಾಗ ಅದನ್ನು ತೆಗ್ದು ಹಾಕ್ಬಿಟ್ಟಿರೋದು. ನಾರ್ಮಲ್ ಸೌದೆ ನೀರು ಕಾಯ್ಸೋಕ್ಕೆ ಅಂತ. ಆಮೇಲೆ ಗೊತ್ತಾಗಿದ್ದು ಹೊಸದು ಮಾಡಿಟ್ಟಿದ್ದು ಅಂತ. ನಾಯಿಗೆ ಉಗ್ದು ಆಮೇಲೆ ಹೊಸದು ಮಾಡ್ಕೊಂಡಿದ್ದು. ಗೈಸ್, ಮುಂಚೆ ಎಲ್ಲ ಈ ರೀತಿ ಗ್ಲಾಸು ಏನಿದ್ರು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಅವ್ರಿಗೆ ಕೊಡೋಕ್ಕಂತ ತೆಗೆದಿಟ್ಕೊತ ಇದ್ದಷ್ಟೇ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೇಗೆ ಅಂದರೆ ಆ ಥರ ಸ್ಟೈಲಿಶ್ ಆಗಿರೋ ಗ್ಲಾಸ್ ಎಲ್ಲ ರಿಲೇಟಿವ್ಸಿಗೆ ಮಾತ್ರ. ನಮಗೆಲ್ಲ ಕುಡಿಯೋಕ್ಕೆ ಏನೂ ಕೊಡೋಂಗಿಲ್ಲ. ನಾವು ಅದರಲ್ಲೆಲ್ಲಾದರೂ ಮಿಸ್ಸಾಗಿ ತೊಗೊಂಡು ಕುಡಿದ್ಬಿಟ್ರೆ ನಾಯಿಗೆ ಹೊಡ್ದಂಗೆ ಹೊಡಿತಿತ್ತು ಸರಿಯಾಗಿ. ಅದನ್ನ ಟಚ್ಚು ಮಾಡೋಂಗಿಲ್ಲ. ಏನಿದ್ರು ಗೆಸ್ಟ್ ಬಂದಾಗ ಮಾತ್ರ ಅಲ್ಲ. ಸಣ್ಣವರಿರುವಾಗ ಈ ಥರದ್ದು ಇನ್ನೊಂದು ಕಲರ್ ಗ್ಲಾಸ್ ಇರ್ತಾರೆ, ಬರೀ ನೆಂಟರು ಬಂದಾಗ ಮಾತ್ರ. ನಾವು ಅದನ್ನ ಮುಟ್ಟೋಂಗೂ ಇಲ್ಲ, ಕುಡಿಯೋಂಗೂ ಇಲ್ಲ. ಮಿಸ್ಸಾಗಿ ಎಲ್ಲರೂ ತೊಗೊಂಡು ಕುಡ್ದೇ ಗೊತ್ತಾಯಿತು, ನಾಯಿಗೆ ಹಾಕೊಂಡು ಹೊಡಿತಾಯಿದ್ರು. ಸುಮ್ಮನೆ ಶೋಕಿಗಂತ ಇಟ್ಕೊತ ಇದ್ದಿದ್ದು ಅಷ್ಟೇ. ಅವ್ರಿಗೆ ಮಾತ್ರ ಕೊಡೋದು ಅದರಲ್ಲಿ. ಆ ಥರ ಇದು ಗೈಸ್, ನಮ್ಮ ಮನೆ ಮಿಕ್ಸಿ ರಿಪೇರಿ ಆಗಿರುವ ಕಾರಣ ನಮಗೆ ರುಬ್ಬಲಿಕ್ಕೆ ಮಿಕ್ಸಿ ಇಲ್ಲ. ಸೊ ಅದಕ್ಕೆ ನಾವು ಇವಾಗ ಸಾಂಬಾರು ಮಾಡಲಿಕ್ಕೆ ಗ್ರೈಂಡರಲ್ಲಿ ಹಾಕಿದ್ದೀವಿ ರುಬ್ಬಕ್ಕೆ. ಒಂದು ಸಾಂಬಾರಿಗೆ ಇಡೀ ಗ್ರೈಂಡರ್ ಇರೋದು ತೊಳಿಬೇಕು ನಾವು. ನಮ್ಮ ಹೊಸ ಮಿಕ್ಸಿ ಇನ್ನೂ ಬರೋದ್ರಲ್ಲಿ ಉಂಟು. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ರುಬ್ತಾ ಇದ್ದೀವಿ. ಒಂದು ಮಿಕ್ಸಿ ಇಲ್ಲ ಅಂದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೀವೇ ನೋಡಿ. ಸಾಂಬಾರೇ ಮಾಡೋಕ್ಕಾಗಲ್ಲ ಮಿಕ್ಸಿ ಇಲ್ಲ. ಕೆಲವೊಂದು ಪಾತ್ರೆಗಳು ಉಂಟು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದು ಗೊತ್ತಾಗ್ತಾ ಇರೋದೇ ಇವತ್ತು. ಗೊತ್ತಾಗಿಲ್ಲ ಯಾಕಂದರೆ ಅದನ್ನು ಯೂಸ್ ಮಾಡಿದರೆ ತಾನೇ ನಮಗೆ ಗೊತ್ತಿರುತ್ತೆ.
ಗೈಸ್ ಇವಾಗ ಅಷ್ಟೆಲ್ಲ ತೊಳೆದಾಯಿತು ಅಂತ ಸೊ ಇವಾಗ ಊಟಕ್ಕೆ ಬೋಟಿ ಹಾಕೋಣ ಅಂತ ಬಂದಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್.